ಮಾಡುವಾಗ ನಮ್ಮ ಉಸಿರಾಟ ಆಳವಾಗಿರಬೇಕು, ನಿಧಾನವಾಗಿ ಉಸಿರಾಡಬೇಕು, ಪೂರ್ಣವಾಗಿ ಉಸಿರಾಡಬೇಕು. ಉಸಿರಾಡುವಾಗ ನಮ್ಮ ಗಮನ ಉಸಿರಾಟದ ಕಡೆ ಇರಬೇಕು, ಉಸಿರಾಟಕ್ಕೆ ಸಾಕ್ಷಿಯಾಗಿರಬೇಕು. ಆ ಉಸಿರಾಟದ ಕಡೆಗೆ ಗಮನ ಕೊಟ್ಟಾಗ ಆ ಗಮನ ಬಹಳ ಮುಖ್ಯ. ದ ಫೋಕಸ್ ಆರ್ ದಿ ಅವೇರ್ನೆಸ್ ಆಫ್ ಬ್ರೆತ್. ವೆನ್ ಯು ಆರ್ ಟೋಟಲಿ ಅವೇರ್, ಯು ಕ್ಯಾನ್ ಡೈರೆಕ್ಟ್ ಯುವರ್ ಪ್ರಾಣ ಫ್ಲೋ ಆಫ್ ಪ್ರಾಣ. ಆ ಪ್ರಾಣ ಯಾವ ಕಡೆ ಹೋಗಬೇಕು ನಾವು ಡೈರೆಕ್ಟ್ ಮಾಡ್ಬೋದು ಅವೇರ್ನೆಸ್ ಇದ್ದರೆ. ಈ ಕುಂಭಕ ಶೂನ್ಯಕ ಅಂದಾಗ ತುಂಬ ಜನಕ್ಕೆ ಶೂನ್ಯ ಅಂದರೆ ಖಾಲಿ. ಖಾಲಿ ಗಾಳಿ ಹೊರಗಡೆ ಹಾಕಿದಾಗಲೇ ಖಾಲಿ ಆಗೋದು. ಯಾವ ಥರ ಖಾಲಿ ಆಗಬೇಕು? ಹೊಟ್ಟೆ ಪೂರ್ತಿ ಖಾಲಿ ಆಗಬೇಕು. ಈ ಖಾಲಿ ಆದಾಗ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಎಲೆಕ್ಟ್ರಿಕಲ್ ವ್ಯಾಕ್ಯೂಮ್. ಆ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಒಳಗಿಂದ ಎನರ್ಜಿ ಬರುತ್ತೆ. ಸೋರ್ಸಿಂದ ನಮ್ಮ ಒಳಗಡೆ ಎನರ್ಜಿ ಬರುತ್ತೆ, ಇಲ್ಲಿಂದ ಬರಲ್ಲ, ಒಳಗಿಂದನೇ ಬರುತ್ತೆ. ಯಾವ ರೀತಿ ಎಂಟಿ ಆಗಬೇಕು, ಖಾಲಿ ಆಗಬೇಕು ಶೂನ್ಯ ಅಂದರೆ 1, 2, 3 ಕೌಂಟ್ಸ್ ಆ ಖಾಲಿ ಜಾಗನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಎನರ್ಜಿ ಫ್ಲೋಸ್ ಇನ್ ಟು ದಟ್ ಎಂಟಿನೆಸ್. ಯು ಫೀಲ್ ಫುಲ್. ಖಾಲಿ ಆದಾಗ ಶಕ್ತಿಹೀನ ಅನಿಸಲ್ಲ, ಪರಿಪೂರ್ಣ ಅನಿಸುತ್ತೆ, ಒಳಗಡೆಯಿಂದ ತುಂಬಿಕೊಂಡು ಬರುತ್ತೆ. ಅಂದರೆ ಹೊರಗಡೆಯಿಂದ ನಾವು ಡೆಲಿಬರೇಟಾಗಿ ಖಾಲಿ ಮಾಡಿದ್ರೆ, ಶೂನ್ಯಕ ಮಾಡಿದ್ರೆ ಡೆಲಿಬರೇಟಾಗಿ, ಔಟರ್ ಶೂನ್ಯಕ, ಇನ್ನರ್ ಕುಂಭಕ ಹ್ಯಾಪನ್ಸ್. ಸೈಲೆಂಟಾಗಿ ಒಳಗಡೆಯಿಂದ ಬಂದು ಎನರ್ಜಿ ತುಂಬಿಕೊಂಡು ಅಂತರ್ ಕುಂಭಕ ಆಗುತ್ತೆ. ಇದು ಬಹಳ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾವಾಗ ಖಾಲಿ ಆದಮೇಲೆ ನಾವು ತಗೊಳ್ತೀವಿ ಹೊರಗಡೆಯಿಂದ ಗಾಳಿನ, ಯಾವಾಗ ಬಿಟ್ಟಿರ್ತೀವಿ ಯಾವಾಗ ತಗೊಳ್ಳೇಬೇಕು, ತಗೊಳ್ತಾ ಇರ್ತೀವಿ. ಗಾಳಿ ತಗೊಂಡು ಹೊಟ್ಟೆ ತುಂಬಿಸ್ಕೊಳ್ತೀವಿ, ಕುಂಭಕ ಆಗುತ್ತೆ. ತುಂಬಿಸ್ಕೊಂಡಾಗ ಒಳಗಡೆ ನಾವು ತುಂಬಿಕೊಂಡ ತಕ್ಷಣ ಒಳಗಡೆ ನಾವು ಅದು ಶೂನ್ಯ ಫಾರ್ಮ್ ಆಗುತ್ತೆ, ಮತ್ತೆ ಎಳ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ದಟ್ ಎಲೆಕ್ಟ್ರಿಕಲ್ ವ್ಯಾಕ್ಯೂಮ್ ಕ್ರಿಯೇಟ್ಸ್ ಎಂಟಿನೆಸ್ ಇನ್ಸೈಡ್, ಅಂತರ್ ಶೂನ್ಯಕ. ಪುನಃ ನೀನು ಹೊರಗಡೆ ಹಾಕಿದಾಗ ದಟ್ ಸೇಮ್ ಪ್ರೆಷರ್ ಏನಿರುತ್ತೆ ಒಳಗಡೆಯಿಂದ ಜಾಸ್ತಿ ಪ್ರಾಣನ ಒಳಗಡೆಯಿಂದ ಎಳ್ಕೊಳ್ಳುತ್ತೆ. ಬಹಿರ್ ಕುಂಭಕ ಮಾಡಿದಾಗ ಅಂತರ್ಶೂನ್ಯಕ ಆಗುತ್ತೆ. ಅಂತರ್ಶೂನ್ಯಕ ಆಗೋ ಹಾಗೆ ಬಹಿರ್ ಕುಂಭಕ ಮಾಡಬೇಕು. ಸೊ ಒಳಗಡೆಯಿಂದ ನೆಕ್ಸ್ಟ್ ಪೂರಕ ಮಾಡುವಾಗ ಹೆಚ್ಚು ಶಕ್ತಿಯುತವಾದ ಆ ಎನರ್ಜಿ ನೀವು ಫೀಲ್ ಆಗುವಷ್ಟು ತುಂಬಿಕೊಳ್ಳುತ್ತೆ. ಇದು ನಿಧಾನವಾಗಿ ಗೊತ್ತಾಗುತ್ತೆ, ಪ್ರಾರಂಭದಲ್ಲಿ ಗೊತ್ತಾಗಲ್ಲ. ಪ್ರಾರಂಭದಲ್ಲಿ ಬರೀ ನೀವು ರೇಷಿಯೋ ಪ್ರಕಾರ ಹೋಗ್ತೀರಾ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಿಮಗೆ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಜಾಸ್ತಿ ಹೊತ್ತು ಗಾಳಿನ ಬಿಡ್ತೀರಾ, ಜಾಸ್ತಿ ಉದ್ದಕ್ಕೆ ಬಿಡ್ತೀರಾ ಗಾಳಿನ, ಜಾಸ್ತಿ ಹೊತ್ತು ಖಾಲಿ ಇಟ್ಕೊಳ್ತೀರಾ. ಖಾಲಿ ಇಟ್ಕೊಂಡಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಪುನಃ ಚೆನ್ನಾಗಿ ಗಾಳಿ ತಗೊಂಡಾಗ ಆ ಶೂನ್ಯದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಶೂನ್ಯ ಆದಾಗ, ಒಳಗಡೆ ಶೂನ್ಯ ಆದಾಗ ನಾವು ಹೊರಗಡೆ ಕುಂಭಕ ಮಾಡಿರ್ತೀವಿ. ಈ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಪ್ರಾಣಾಯಾಮ ಆಳವಾಗುತ್ತೆ. ಆಮೇಲೆ ಈ ಎರಡು ಸ್ಥಿತಿಗಳಲ್ಲಿ ಕುಂಭಕ ಶೂನ್ಯಕದಲ್ಲಿ ನಾವು ಕನೆಕ್ಟ್ ಮಾಡ್ತಾ ಇರೋದು ಏನು ಅಂದರೆ ಒಳಗಿನ ಶಕ್ತಿಯನ್ನು, ಅಂದರೆ ನಿಜವಾದ ಪ್ರಾಣನ, ಉಸಿರಾಟದೊಳಗೆ ಇರುವಂತಹ ಥ್ರಾಬಿಂಗ್ ಸೆನ್ಸೇಷನ್ ಕೊಡ್ತಾ ಇರೋ ಲೈಫ್ ಎನರ್ಜಿ. ಅಂದರೆ ಏನು? ಪ್ರಾಣ ಈಸ್ ಇನ್ವಿಸಿಬಲ್ ಪಾರ್ಟ್ ಆಫ್ ದಿ ಬ್ರೆತ್ ವಿಚ್ ಈಸ್ ಇನ್ ಬಿಟ್ವೀನ್ ದಿ ಬ್ರೆತ್, ಬಿಟ್ವೀನ್ 2 breaths. It is an immaterial part of the breath. It is subtler than the breath. It is an energy, electricity which passes into the breath. ಉಸಿರಾಟ ಒಂದು ಕೇಬಲ್ ಥರ ಒಳಗಡೆ ಹೋಗ್ತಾ ಇರೋ ಪ್ರಾಣ, ಒಂದು ಎನರ್ಜಿ. ಹಾಗೆ ಶೂನ್ಯಕ ಕುಂಭಕದಲ್ಲಿ ಫೀಲ್ ಆಗುತ್ತೆ. ಆವಾಗ ಮೆಡಿಟೇಷನ್ ಕೂಡ ಬಹಳ ಸುಲಭ.